ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಬನ್ನಿ ಇವತ್ತು ಚಕ್ಕತ್ತ ಸೊಪ್ಪು ಹೆಸರುಬೇಳೆ ಹಾಕಿ ಒಂದು ಪಲ್ಯ ಮಾಡೋಣ. ಮೊದಲಿಗೆ ನಾನು ಚಕ್ಕತ್ತ ಸೊಪ್ಪು 200 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ. ಚಕ್ಕತ್ತ ಸೊಪ್ಪು ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಅಗಲ ಮಾಡಿಟ್ಟಿದ್ದೀನಿ. ನೋಡಿ, ಈ ಥರ ಇರುತ್ತೆ, ಗೊತ್ತಲ್ವ ಎಲ್ರಿಗೂ? ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದು ಹೊಸಬ್ರಿಗೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಚಿಕ್ಕ ಚಿಕ್ಕ ಎಲೆವರೆಗೂ ಬರುತ್ತೆ. ಈ ಥರ ನಾನು ಎಳೆ ದಂಟು ಕೂಡ ತೊಗೊಂಡಿದ್ದೀನಿ ಅದರಲ್ಲಿ ಹಾಕೋಕ್ಕೆ. ಈ ಥರ ತೊಗೊಂಡು ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಸಣ್ಣದಾಗಿ ಹೆಚ್ಕೊಳ್ಳೋಣ. ಯಾಕಂದರೆ ನಾವು ಸೊಪ್ಪಿನ ಪಲ್ಯ ಮಾಡುವಾಗ ಅದನ್ನು ಮಸ್ಕೊಳ್ಳಲ್ಲಲ್ವ, ಹಾಗೆ ತೊಗೊಳ್ತೀವಿ. ಚಿಕ್ಕದಾಗಿ ಥರ ಹೆಚ್ಕೊಳ್ಳೋಣ. ಈಗ ಚಳಿಗಾಲ ಆಗಿರೋದ್ರಿಂದ ಸೊಪ್ಪು ಮತ್ತು ಬಟಾಣಿ ಇವೆಲ್ಲ ತುಂಬ ಹೇರಳವಾಗಿ ಸಿಗುತ್ತೆ. ಸೊಪ್ಪು ಮನೆಯಲ್ಲಿ ಚಿಕ್ಕ ಮಕ್ಳು ಯಾರು ತಿನ್ನಲ್ಲ, ಆದರೆ ನಾವು ಅದನ್ನ ಸೊಪ್ಪು ನೋಡಿದಾಗ ಅದನ್ನ ಬಿಟ್ಟು ಬರೋಕ್ಕೂ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಈ ವಾರ ಎಲ್ಲ ನಾನು ಸೊಪ್ಪಿಂದೇ ರೆಸಿಪೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಮಾಡ್ತೀನಿ ಅಂತ. ಬೇಸಿಗೆ ಕಾಲದಲ್ಲಿ ಸೊಪ್ಪು ಸ್ವಲ್ಪ ರೇಟ್ ಆಗ್ಬಿಡುತ್ತೆ. ಚಳಿಗಾಲದಲ್ಲಿ ಏನೇ ಚೆನ್ನಾಗಿ ಸಿಗುತ್ತೆ. ಯೂಶಲಿ ದಪ್ಪ ಕಟ್ಟೆಲ್ಲ 40 ರೂಪಾಯಿ 30 ರೂಪಾಯಿ ಹಂಗೆ ಮಾರ್ತಾರೆ. ಈಗ ಬರೀ 20 ರೂಪಾಯಿ ಹಂಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ತಂದೆ ನಿನ್ನೆ. ಸೊಪ್ಪನ್ನೆಲ್ಲ ಒಂದು 3 ಸತಿ ತೊಳಿರಿ. ಯಾಕಂದರೆ ಅದಕ್ಕೆ ಏನೇನೋ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ, ಚೆನ್ನಾಗಿ ಬೇಗ ಬೇಗ ಬೆಳಿಬೇಕು ಅಂತ ಹಾಕಿರ್ತಾರೆ, ಅದ್ರ ಮೇಲೆ ಹುಳಗಳು ಕೂತ್ಕೋಬಾರ್ದು ಅಂತ ಹಾಕಿರ್ತಾರೆ. ಯಾತಿಗೂ ನಾವು ಸ್ವಲ್ಪ ನಮ್ಮ ಪ್ರಿಕಾಷನ್ಸ್ ಉಪಯೋಗಿಸಿದ್ರೆ ಒಳ್ಳೆಯದು. ಆಮೇಲೆ ಏನು ನಮ್ಗೇನು ಗೊತ್ತೇ ಇರಲಿಲ್ಲ, ನೀವೇ ಹೇಳ್ಬೇಕಂಗಿಲ್ಲ ಅನ್ಕೋಬಿಡಿ. ನಾನಿಲ್ಲಿ 100 ಗ್ರಾಮ್ ಹೆಸರು ಬೇಳೆನ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಇದೊಂದು 2 ಅವರ್ ನೆಂದಿದೆ. ತೊಳೆದೇ ಇಟ್ಟಿದ್ದೆ ನಾನು. ಸೊ ಈಗ ನೀರು ಮಾತ್ರ ಬಸ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ಅದಕ್ಕಿಲ್ಲಿ ಒಂದು 20 ಗ್ರಾಮ್ ಅಷ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 10 ಗ್ರಾಮು ಬೆಳ್ಳುಳ್ಳಿ. ಏನಪ್ಪ ಇದು ಈ ಥರ ಇದೆ, ಬೆಳ್ಳಕ್ಕಿದೆ, ಇಷ್ಟು ದಪ್ಪ ಇದೆ ಅಂತ ಅಂದ್ಕೊಳ್ತೀರಲ್ವಾ? ನೋಡಿ, ಈಗ ಬೆಳ್ಳುಳ್ಳಿ ಇಷ್ಟಿಷ್ಟು ದಪ್ಪದು ಬಂದಿದೆ. ಇದು 400 ರೂಪಾಯಿ kg. ಬಿಡ್ಸೋಕೆ ಈಸಿ ಆಗಿರುತ್ತೆ ಅಂತ ಅಂದರೆ, ಬಟ್ ಇದರೊಳಗೆ ಇದಕ್ಕಿಂತ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿನೇ ಟೇಸ್ಟ್ ಆಗಿರುತ್ತೆ. ಬಟ್ ಇದೇ ತರ್ತಾ ಇದ್ದಾರೆ ಎಲ್ಲ ಮಾರ್ಕೆಟಲ್ಲಿ, ಜಾಸ್ತಿ ಇದೆ ಇತ್ತು. ಅದಕ್ಕೆ 4 ಕಾಳನ್ನ ತೊಗೊಂಡು ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಹಸಿಮೆಣ್ಸಿನ್ಕಾಯಿನ ಉದ್ದುದಕ್ಕೆ ಸೀಳಿ ಈ ಥರ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸೀಳಿಟ್ಕೊಂಡಿದ್ದೀನಿ. ಒಂದು 4 ಇಂಚಷ್ಟು ತೆಂಗಿನಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಶುರು ಮಾಡೋಣ. ಇಲ್ಲಿ ಕೋಲ್ಡ್ ಪ್ರೆಸ್ ಆಯಿಲ್ ಉಪಯೋಗಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಹಿಂಗಿನ ಪುಡಿ ಹಾಕ್ಬಿಡ್ತೀನಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ನಾನೀಗ ಎಲ್ಲ ಗ್ರಾಮ್ ಲೆಕ್ಕದಲ್ಲಿ ಹಾಕ್ತಾ ಇದ್ದೀನಿ. ಯಾಕೆಂದರೆ ಒಂದು ಈರುಳ್ಳಿ ಅಂದರೆ ದೊಡ್ಡ ಈರುಳ್ಳಿ ಹಾಕ್ಬೋದು, ಸಣ್ಣ ಈರುಳ್ಳಿ ಆಗ್ಬೋದು. ಅದೆಲ್ಲ ಈಗೀಗ ಅಡುಗೆ ಮಾಡೋಕ್ಕೆ ಕಲಿತಾ ಇರುವಂಥ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನೆಲ್ಲ ತೂಕ ಮಾಡಿ ಹಾಕ್ತಾ ಇದ್ದೀನಿ. ಈಗೀಗ ಪಲ್ಯಗಳು ಮಾಡುವಾಗ ಆದಷ್ಟು ಪುಡಿ ಉಪ್ಪೇ ಉಪಯೋಗಿಸಿದ್ರೆ ಒಳ್ಳೆಯದು. ನಾನು ಈರುಳ್ಳಿಗೆ ಮಾತ್ರ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಬಿಡ್ತೀನಿ. ಮತ್ತೆ ಸೊಪ್ಪೆಲ್ಲ ಹಾಕೊಂಡು ಮತ್ತೆ ಬೇರೆ ಹಾಕ್ತೀನಿ. ಕೆಲವೊಂದ್ಸತಿ ಈರುಳ್ಳಿಗೆಲ್ಲ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಒಂಥರ ಈರುಳ್ಳಿ ಬಾಯಿಗೆ ಸಿಕ್ತಾಗೆಲ್ಲ ಜಾಸ್ತಿ ಉಪ್ಪು ಅನ್ಸುತ್ತೆ. ಅದು ನನ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಹೀಗೆ ಮಾಡ್ತೀನಿ ನಾನು. ಈಗ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ. ಒಂದು ಅರ್ಧ ಚಮಚ, 1/4 ಚಮಚದಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಚಮಚದಷ್ಟು ಹಸಿಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ ಪುಡಿ ಇಲ್ಲ ಅಂದ್ರೆ ನೀವು ಸಾಂಬಾರ್ ಪುಡಿ ಕೂಡ ಹಾಕೋಬಹುದು. ಈಗ ನೆನೆಸಿಟ್ಟಿರೋ ಬೇಳೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ನೀರು ಹಾಕಲ್ಲ, ಯಾಕೆಂದ್ರೆ ಸೊಪ್ಪು ಹಾಕಿದ ತಕ್ಷಣ ಸೊಪ್ಪಿಂದ ಬರುತ್ತಲ್ಲ ನೀರು, ಅದೇ ಬೇಕಾದಷ್ಟು ಆಗೋಗುತ್ತೆ. ಇದಕ್ಕೆ ಬೇಳೆ ಎಲ್ಲ ಮಸಾಲೆ ಎಲ್ಲ ಹೀರ್ಕೊಂಡಾದ್ಮೇಲೆ ಸೊಪ್ಪು ಹಾಕೋಣ. ಈಗ ಸೊಪ್ಪು ಹಾಕೊಳ್ತಾ ಇದ್ದೀನಿ. ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ಸೊಪ್ಪು ಕಂಡ್ರೆ ಆಗ್ತಿರ್ಲಿಲ್ಲ. ಅಮ್ಮ ಸೊಪ್ಪು ಸಾರು ಏನಾರು ಮಾಡಿದ್ರೆ ಅವತ್ತು ನಾವು ಊಟನೇ ಮಾಡ್ತಿರ್ಲಿಲ್ಲ. ಪಾಪ ನಮ್ಗೋಸ್ಕರ ಅಮ್ಮ ಬೇರೆ ಏನಾದ್ರು ಮಾಡ್ಕೊಡ್ಬೇಕಾಗಿತ್ತು. ಈಗ ನಮ್ಮ ಮಕ್ಕಳು ನಮ್ಗೆ ಹಾಗೆ ಮಾಡ್ತಾ ಇದ್ದಾರೆ, ಮೊಮ್ಮಕ್ಕಳು. ಈಗ ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿರೋದ್ರಿಂದ ಎಲ್ಲ ಕಲ್ತ್ಕೊಂಡಿದ್ದಾರೆ ಈಗ ತಿನ್ನಕ್ಕೆ.
ಸ್ವಲ್ಪ ವೆರೈಟಿ ಆಗಿ ಮಾಡ್ಕೊಡ್ತಾರೆ. ದೊಡ್ಡವರು ತಿಂತಾರೆ, ಚಿಕ್ಕವರು ತಿಂತಾರೆ ಅಲ್ವಾ. ಮಾಡ್ಕೊಂಡು ತೀರಾ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೊಡ್ತೀನಿ. ಸೊಪ್ಪು ಬೇಯುತ್ತಲ್ಲ ಅದಕ್ಕೆ ಇದಕ್ಕೀಗ ಉಪ್ಪಿನ ಪುಡಿ ಹಾಕೊಳ್ತಾ ಇದ್ದೀನಿ. ಸೊಪ್ಪಿಗೆ ಬೇಕಾದಷ್ಟು ಉಪ್ಪಿನ ಪುಡಿ ಹಾಕೋಣ. ಸೊಪ್ಪಿಗೆ ಉಪ್ಪಿನ ಪುಡಿ ಉಪ್ಪು ಹಾಕಿದ ತಕ್ಷಣ ಸೊಪ್ಪು ನೀರು ಬಿಡಕ್ಕೆ ಶುರುವಾಗುತ್ತೆ. ಇದ್ರ ಜೊತೆ ಬೇಳೆನೂ ಚೆನ್ನಾಗಿ ಬೆಂದ್ಕೊಡುತ್ತೆ. ಪೂರ್ತಿ ನುಣ್ಣಗೆ ಬೇಯಲ್ಲ, ಬೇಳೆ ಬೇಯಲೂಬಾರ್ದು, ಚೆನ್ನಾಗಿರಲ್ಲ. ಇದಕ್ಕೀಗ 1-2 ನಿಮಿಷ ಮುಚ್ಚುತ್ತೀನಿ. 1-2 ನಿಮಿಷ ಆದ್ಮೇಲೆ ಮತ್ತೆ ತೆಗೆದು ತಿರುಗಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇದರೊಳಗೆ ಸೊಪ್ಪು ಚೆನ್ನಾಗಿ ಬೆಂದೋಗ್ಬೇಕು. ನಿಮ್ಗೆ ಹಂಗಿಲ್ಲ, ಸೊಪ್ಪು ಸ್ವಲ್ಪ ಫ್ರೆಶ್ ಇಲ್ಲ ಅಂದ್ರೆ ಈ ತರ ನೀರು ಬಿಡಲ್ಲ, ಅವಾಗ ಸ್ವಲ್ಪ ನೀರು ಹಾಕೊಳ್ಳಿ. ಸೈಡಲ್ಲಿ ಒಂದು 1/4 ಲೋಟ ಅಷ್ಟು ಹಾಕೊಂಡ್ರು ನಡೆಯುತ್ತೆ. ಇರುತ್ತಲ್ಲ, ಇದು ನೋಡ್ಕೊಂಡು ಬೆಂದಿದೆ ಅಂತ ನೋಡ್ಕೊಳ್ಳಿ. ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಕೊಬ್ಬರಿ ಪುಡಿ ಹಾಕೊಳ್ತಾ ಇದ್ದೀನಿ, ತೆಂಗಿನ ಪುಡಿನ. ಜೊತೆಗೆ ಒಂದು ಸ್ವಲ್ಪ ಬೆಲ್ಲದ ಪುಡಿ ಹಾಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿ ಪುಡಿ ಹಾಕಿದ ತಕ್ಷಣ ಪಲ್ಯ ಫುಲ್ ಡ್ರೈ ಆಗೋಗುತ್ತೆ. ಎಷ್ಟು ತಿನ್ನೋ ಹಂಗಿದ್ರೆ ಬೆಲ್ಲದ ಪುಡಿ ಲಾಸ್ಟಲ್ಲಿ ಹಾಕೊಳ್ಳಿ. ಇಲ್ಲ ಮಧ್ಯಾಹ್ನ ಬಾಕ್ಸಿಗೋ ಅಥವಾ ರಾತ್ರಿಗೋ ತಿನ್ನೋ ಹಂಗಿದ್ರೆ ಮಸಾಲೆ ಎಲ್ಲ ಹುರಿತೀವಲ್ವ ನಾವು, ಸೊಪ್ಪು ಹಾಕ್ತಿವಲ್ಲ ಅವಾಗಲೇ ಹಾಕೊಂಡು ಸ್ವಲ್ಪ ಬೆಲ್ಲ ಬೆಂದ್ಬಿಟ್ರೆ ಅವಾಗ ಪಲ್ಯ ಕೆಡಲ್ಲ. ಈಗಲೂ ಕೆಡಲ್ಲ ಪಲ್ಯ, ಆದ್ರೂ ಪಲ್ಯ ಕೆಟ್ಟು ಹೋಗ್ಬೋದು ಅನ್ನೋ ಒಂದು ಆಲೋಚನೆ ಬಂದ್ಬಿಡುತ್ತಲ್ವ ನಮ್ಗೆ. ಯಾವುದೇ ಪದಾರ್ಥ ಬೇಯಲಿಲ್ಲ ಅಂದ್ರೆ ಅದು ಕೆಡೋಂಥ ಚಾನ್ಸಸ್ ಇರುತ್ತೆ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಹೆಸರು ಬೇಳೆ ಚಕ್ಕೊತ್ತ ಸೊಪ್ಪಿನ ಪಲ್ಯ ರೆಡಿ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ. ಹಾಗೆಯೇ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ರೀತಿ ಈಸಿ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.